ಇನ್ನು ಮೂಡಾ ವಿಚಾರ, ಮೂಡಾದಿಂದ ಸಿಎಂ ಪತ್ನಿಗೆ 14 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿಗೆ ನೋಟಿಸ್ ಜಾರಿಗೊಳಿಸಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಇವತ್ತು. ಯಾಕಿದುವರೆಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಇತ್ತು ಪ್ರಶ್ನೆ. ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಏನು ಮೇಲ್ಮನವಿಯನ್ನು ಸಲ್ಲಿಸಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಒಂದು ಮೇಲ್ಮನವಿಯ ವಿಚಾರಣೆ ಇವತ್ತು ನಡೆಯಿತು. ಸೊ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ನೋಟಿಸ್ ಜಾರಿನೇ ಆಗಿಲ್ಲ, ನೋಟಿಸೇ ಕೊಟ್ಟಿಲ್ಲ ಇವರು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರು. ಸೊ ಆಗ ಸಿಎಂ ಪತ್ನಿಗೆ ನೋಟಿಸ್ ಜಾರಿಗೊಳಿಸಿ, ಯಾಕೆ ನೀವು ಜಾರಿಗೊಳಿಸಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಹೈಕೋರ್ಟ್ ಕೂಡ ಈಗ ಆದೇಶವನ್ನು ಕೊಟ್ಟಿದೆ. ತನಿಖೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಲ್ಲಿಸಿದಂತಹ ಒಂದು ಮೇಲ್ಮನವಿಯ ಒಂದು ವಿಚಾರಣೆ, ಸೊ ಅದು ಕೂಡ ನಡೀತು. ಸೊ ಈ ಸಂದರ್ಭದಲ್ಲಿ ಈಗ ನೋಟಿಸ್ ಯಾರಿಗೆ ಜಾರಿ ಆಗಿಲ್ವೋ ಪ್ರತಿವಾದಿಗಳಿಗೆ, ಅವರಿಗೆ ಮತ್ತೆ ನೋಟಿಸನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ರು. ನ್ಯಾಯಮೂರ್ತಿಗಳಾಗಿರುವಂಥ ವಿ ಕಾಮೇಶ್ವರ ರಾವ್ ಮತ್ತು ಸಿಎಂ ಜೋಶಿ ಅವರಿದ್ದಂಥ ಪೀಠ ಆದೇಶವನ್ನು ಕೊಟ್ಟಿದೆ. ಸೊ ನಂತರ ವಿಚಾರಣೆ ಸೆಪ್ಟೆಂಬರ್ 4ಕ್ಕೆ ಈಗ ವಿಭಾಗೀಯ ಪೀಠ ಮುಂದೂಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆದಂಥ ಒಂದು ವಿಚಾರಣೆ, ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಏನು ಸಲ್ಲಿಸಿದ್ರು ಅರ್ಜಿ, ಸೊ ಅದರ ಬಗ್ಗೆ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಈಗ ಯಾಕೆ ಪ್ರತಿವಾದಿಗಳಿಗೆ ಇದುವರೆಗೂ ಕೂಡ ನೋಟಿಸನ್ನು ಕೊಟ್ಟಿಲ್ಲ, ಹಾಗಾದರೆ ಅದರಲ್ಲೂ ಸಿಎಂ ಪತ್ನಿಯವ್ರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ, ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಲಾಯಿತು. ಅದರಂತೆ ಈಗ ಆದೇಶವನ್ನು ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಈಗ ಸಿಎಂ ಪತ್ನಿ ಅವ್ರಿಗೂ ಕೂಡ ನೋಟಿಸನ್ನು ಜಾರಿಗೊಳಿಸಿ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಆದೇಶ ನೀಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ನೋಡಿ. ವಿಚಾರದಲ್ಲಿ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್. ಯಾರಿಗೆ ನೋಟಿಸ್ ಕೊಡೋದಕ್ಕೆ? ನಿಮ್ಮ ಮೇಡಮ್ ಗೊತ್ತಿಲ್ಲ, ತಿಳ್ಕೊತೀನಿ. ಯಾವತ್ತು ಈಗ ಸರ್ ಗೊತ್ತಿಲ್ಲ, ನಾನು ಕೇಳ್ತೀನಿ. ಗೊತ್ತಿಲ್ಲ, ನಾನು ಕೇಳ್ತೀನಿ. ಪೊನ್ನಣ್ಣ ಅಂತ ನಂಗೆ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಯಾವುದಿದ್ದು ವಿಚಾರಣೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಮೂಡಾ ಈ ಹಿಂದಿನಿಂದ ಇದ್ದಂಥ ಒಂದು ಪ್ರಕರಣದ ವಿಚಾರಣೆ ನಡೀತಾನೆ ಇದೆ. ನೀವು ಕೂಡ ಸಾಕಷ್ಟು ಕ್ಲೋಸ್ ಆಗಿ ಇದನ್ನ ಕ್ಯಾರಿ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ರಿ. ಇವತ್ತು ಆದೇಶದಲ್ಲಿ ಏನು ಹೇಳಿದೆ, ಎಕ್ಸಾಕ್ಟ್ ಆಗಿ ಏನು ನಡೀತು ಇವತ್ತು ಹಾಗಾದ್ರೆ ವಿಚಾರಣೆ ಸಂದರ್ಭದಲ್ಲಿ ರಮೇಶ್? ರೆಹಮಾನ್, ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ರಿಲೀಫ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೇಸ್ ಈ ವಿಚಾರಣೆಯನ್ನು ಈಗ ಸೆಪ್ಟೆಂಬರ್ 4ನೇ ತಾರೀಕು ಮುಂದೂಡಿದೆ. ಅಂದರೆ ಇನ್ನು ಈಗ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿಯಲ್ಲಿ ಸಿಬಿಐ ಇನ್ವೆಸ್ಟಿಗೇಷನ್ ಆಗಬೇಕು ಮೂಡಾ ಕೇಸ್ಗೆ ಸಂಬಂಧಪಟ್ಟ ಅಂತೇಳಿ ಮನವಿ ಮಾಡಿದರು. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠ ಸಿಬಿಐ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ, ಲೋಕಾಯುಕ್ತ ಪೊಲೀಸನ್ನ ತನಿಖೆ ನಡೆಸಬಹುದು ಅಂತೇಳಿ ಅಭಿಪ್ರಾಯಪಟ್ಟಿತ್ತು. ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದರು. ಕಳೆದ ಬಾರಿನ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಎಲ್ಲ ಪ್ರತಿವಾದಿಗಳಿಗೆ, ಅಂದರೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಪ್ರತಿವಾದಿಗಳಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿತ್ತು, ಸಿಬಿಐ ಇನ್ವೆಸ್ಟಿಗೇಷನ್ ಬಗ್ಗೆ ನಿಮ್ಮ ವಾದ ತಿಳಿಸಿ ಅಂತೇಳಿ. ಆದರೆ ಸಿಎಂ ಪತ್ನಿಗೆ ಇದುವರೆಗೂ ಕೂಡ ನೋಟಿಸ್ ಜಾರಿ ಆಗಿಲ್ಲ. ಹೀಗಾಗಿ ಈ ವಿಚಾರವನ್ನು ಹೈಕೋರ್ಟ್ ಗಮನಕ್ಕೆ ತಂದಾಗ ಹೈಕೋರ್ಟ್ ಆಗಿದೆ ಸಿಎಂ ಪತ್ನಿ ಕೂಡ ಇದರಲ್ಲಿ ಆರೋಪಿ ಆಗಿರೋದ್ರಿಂದ ಮತ್ತು ಅವ್ರ ವಾದವನ್ನು ಕೂಡ ಕೇಳಬೇಕಾಗಿರೋದ್ರಿಂದ ಅವ್ರಿಗೂ ಕೂಡ ಮತ್ತೆ ನೋಟಿಸನ್ನು ಜಾರಿ ಮಾಡಿ ಅಂತೇಳಿ ಆದೇಶವನ್ನು ಮಾಡಿದೆ. ವಿಚಾರಣೆಯನ್ನು ಸೆಪ್ಟೆಂಬರ್ 4ನೇ ತಾರೀಕು ಮುಂದೂಡಿದೆ. ಅಂದರೆ ಇದು ಈ ಕೇಸ್ನ ಯಾವುದೇ ತುರ್ತು ವಿಚಾರಣೆ ಈಗ ನಡೀತಾ ಇಲ್ಲ. ಹೀಗಾಗಿ ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಒಂದು ರೀತಿ ಕಾಲಾವಕಾಶ ಸಿಕ್ಕಂತಾಗಿದೆ. ಹೀಗಾಗಿ ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆ ಬಗ್ಗೆ ಯಾವುದೇ ವಿಚಾರಣೆ ನಡೆಯೋದಿಲ್ಲ. ಹೀಗಾಗಿ ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಈ ಕೇಸ್ನಲ್ಲೂ ಕೂಡ ಒಂದು ರೀತಿ ರಿಲೀಫ್ ಸಿಕ್ಕಂತಾಗಿದೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ರಮೇಶ್, ಈಗ ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದಾಗ, ನೋಟಿಸ್ ಕೊಟ್ಟಾಗ ಅವ್ರು ರಿಟರ್ನ್ ಅಲ್ಲಿ ನೋಟಿಸ್ಗೆ ಉತ್ತರ ಕೊಡುವಂಥದ್ದು ಅಥವಾ ವಿಚಾರಣೆಗೆ ಬರಬೇಕಾಗಿರುತ್ತಾ ಅಥವಾ ಹೇಗೆ ಇದು ರಮೇಶ್? ರೆಹಮಾನ್, ಈಗ ನೋಟಿಸ್ ಅಂದರೆ ಈಗ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿರೋದ್ರಿಂದ ಈ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ನಿಮ್ಮ ವಾದ ಏನಿದೆ ಅದು ನಿಮ್ಮ ವಕೀಲರ ಮುಖಾಂತರ ತಿಳಿಸಬೇಕಾಗತ್ತೆ. ಸಿದ್ದರಾಮಯ್ಯ ಆಗಲಿ ಅವರ ಪತ್ನಿ ಆಗಲಿ, ಅಂದರೆ ಯಾರ್ಯಾರು ಪ್ರತಿವಾದಿಗಳಿದ್ದಾರೆ ಎಲ್ಲರೂ ಕೂಡ ಹೈಕೋರ್ಟಲ್ಲಿ ತಮ್ಮ ವಕೀಲರನ್ನ ನೇಮಕ ಮಾಡಿಕೊಂಡು ಅವ್ರ ಮೂಲಕ ವಾದ ಮಂಡನೆಯನ್ನು ಮಾಡಬೇಕಾಗತ್ತೆ. ಅದೇ ಪ್ರಕ್ರಿಯೆ ಏಕಸದಸ್ಯ ಪೀಠದಲ್ಲೂ ನಡೆದಿತ್ತು, ಅದೇ ಪ್ರಕ್ರಿಯೆ ಈಗ ವಿಭಾಗೀಯ ಪೀಠದಲ್ಲೂ ನಡೀಬೇಕಾಗತ್ತೆ. ಹೀಗಾಗಿನೇ ನೋಟಿಸ್ ಜಾರಿ ಮಾಡೋದ್ರಿಂದ ಈ ಕೇಸ್ನ ಮಾಹಿತಿಯನ್ನು ಈಗ ಸಿದ್ದರಾಮಯ್ಯ ಪತ್ನಿಗೆ ಕೊಟ್ಟಂತೆ ಇದು ಲೆಕ್ಕ. ಹೀಗಾಗಿ ಸಿದ್ದರಾಮಯ್ಯ ಪತ್ನಿಗೆ ಈ ಕೇಸ್ನ ವಿಚಾರಣೆ ತಿಳಿದ ಬಳಿಕ ಅವರು ಒಬ್ಬ ವಕೀಲರನ್ನ ನೇಮಕ ಮಾಡಿಕೊಂಡು ಅವರು ಕೋರ್ಟ್ನಲ್ಲಿ ತಮ್ಮ ವಾದ ಮಂಡನೆಯನ್ನು ವಕೀಲರ ಮೂಲಕ ಮಾಡಬೇಕಾಗತ್ತೆ. ಈ ಅಂದರೆ ಕೇಸ್ ಇರುವಂಥ ಮಾಹಿತಿಯನ್ನು ಸಿದ್ದರಾಮಯ್ಯ ಪತ್ನಿಗೆ ನೀಡುವಂಥ ಒಂದು ಪ್ರಕ್ರಿಯೆಯೇ ಈ ನೋಟಿಸ್ ಪ್ರಕ್ರಿಯೆ. ಹೀಗಾಗಿ ನೋಟಿಸ್ ನೀಡಿದ ಬಳಿಕ ಅವರು ವಕೀಲರನ್ನ ನೇಮಕ ಮಾಡಿಕೊಂಡು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಬೇಕಾಗತ್ತೆ. ವಾದ ಮಂಡನೆ ಆದ ನಂತರ ಕೋರ್ಟ್ ತೀರ್ಮಾನ ಮಾಡುತ್ತೆ ಇದು ಸಿಬಿಐ ಇನ್ವೆಸ್ಟಿಗೇಷನ್ಗೆ ಹೋಗಬೇಕಾ ಬೇಡವಾ ಅಂತೇಳಿ. ಹೀಗಾಗಿ ಇದಕ್ಕೆ ಮತ್ತಷ್ಟು ಕಾಲಾವಕಾಶ ಸಿಕ್ಕಂತಾಗಿದೆ. ಜೊತೆಗೆ ಇನ್ನು ವಾದ ಮಂಡನೆ ಆರಂಭ ಆಗಿಲ್ಲ. ವಾದ ಮಂಡನೆ ಆದ ಬಳಿಕ ಕೋರ್ಟ್ ಈ ಬಗ್ಗೆ ತೀರ್ಮಾನವನ್ನು ಮಾಡುತ್ತೆ. ರೈಟ್, ಓಕೆ, ಥ್ಯಾಂಕ್ ಯು ರಮೇಶ್.